ಹಾಫ್ 3.5 ಇದರ ಮಿಡ್ಲಿಗೆ ಇರಬೇಕು ಯಾವಾಗಲೂ ಸ್ಟೋನ್, ಆಯಿತಾ. ಸ್ಟೋನ್ ವರ್ಕ್ ಮಾಡುವಾಗ ಯಾವುದಾದ್ರೂ ನೀವು ಒಂದು ಸ್ಟೋನ್ನಲ್ಲಿ ವರ್ಕ್ ಮಾಡೋದಾದರೆ ಅದರ ಮಿಡ್ಲಿಗೆ ಇರಬೇಕು ಸ್ಟೋನ್ ಯಾವಾಗಲೂ. ಆಗ ನಿಮಗೆ ಸೆಂಟರಿಗೆ ಬರುತ್ತೆ ಡಿಸೈನ್. ಇಲ್ಲದಿದ್ದರೆ ಆ ಸೈಡಿಗೆ ಸ್ವಲ್ಪ ಈ ಸೈಡಿಗೆ ಸ್ವಲ್ಪ ಹಾಗೆ ಹೋಗುತ್ತೆ. ಹಾಗೆ ಹೋಗಬಾರ್ದು. ನೀವು ಸ್ಟಿಕ್ ಮಾಡುವ ಸ್ಟೋನ್ ಹೇಗಿರಬೇಕಂದ್ರೆ ಸೆಂಟರಿಗೆ ಇರಬೇಕು. ಈಗ ನಾನು ಇದನ್ನು ಸ್ಟಿಕ್ ಮಾಡಿದ್ದೇನೆ. ಇದರ ಹೊರಗಡೆ ನಾನೀಗ ಶುಗರ್ ಬೀಡ್ ಕೊಡ್ತೇನೆ. ನೀವು ಬೇಕಾದರೆ ಸಾರಿ ಮ್ಯಾಚಿಂಗ್ ಕಲರ್ ಬೀಡ್ ಇದು ಸ್ಟೋನ್ ತಗೊಳ್ಬೋದು ದೊಡ್ಡದು. ಯಾವ ಕಲರ್ ಸಾರಿ ಇದೆ ಆ ಕಲರ್ ಸ್ಟೋನ್ ತಗೊಳ್ಳಿ. ಸ್ಟೋನ್ ಎಲ್ಲ ಕಲರಲ್ಲೂ ಸಿಗುತ್ತೆ ನಿಮಗೆ ಶಾಪಲ್ಲಿ. ಸ್ಟೋನ್ ಫುಲ್ ಡ್ರೈ ಆಗಬೇಕು, ಇಲ್ಲದಿದ್ದರೆ ಇದು ದೊಡ್ಡ ಸ್ಟೋನ್ ಅಲ್ವಾ ಹೋಗುತ್ತೆ. ಈಗ ನಂದು ಸ್ವಲ್ಪ ಡ್ರೈ ಆಗಿದೆ, ಬಟ್ ನಾನು ಅಡ್ಜಸ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತೇನೆ. ನೀವು ಹಾಗೆ ಮಾಡಬೇಡಿ, ನೀವು ಫುಲ್ ಡ್ರೈ ಆದಮೇಲೇ ವರ್ಕ್ ಮಾಡಿ. ಈಗ ನಾವು ನೆಕ್ಸ್ಟ್ ಇದಕ್ಕೆ 3 mm ಬೀಡ್ಸ್ ಕೊಡುವ.